ಈ ನಿಮ್ಮ ವರ್ತನೆಯ ಅರ್ಥವೇನು? ಮಾನನಿಧಿಗಳಾದ ರಾಜಾದಿರಾಜರ ಸಮಕ್ಷಮದಲ್ಲಿ ಈ ಗೋಪಾಲನಿಗೆ ಅಗ್ರಪೂಜೆ, ಈ ನೆರೆದ ಸಭೆಯಲ್ಲಿ ಇಂತಹ ಅಪಮಾನ ಮಾಡುವುದು ನಿಮಗೆ ಉಚಿತವೇ? ಇದು ನಿಮಗೆ ಒಪ್ಪತಕ್ಕದ್ದಲ್ಲ. ಎಲ್ಲವೋ ಶಿಶುಪಾಲ, ಭೀಮ, ಸಾಕು ನಿಲ್ಲಿಸೋ ನಿನ್ನ ಪೊಗರಿನ ಪ್ರತಾಪ. ಯದುಪತಿಯು ಯಾಗದ ಮುಖ್ಯಸ್ಥನೆಂದು ಈ ಸಭೆಯಲ್ಲಿ ಎಲ್ಲರೂ ಸಂತೋಷದಿಂದ ಸಮ್ಮತಿಸಿದ್ದರು. ನೀನು ಮಾತ್ರ ಸಮ್ಮತವಿಲ್ಲ ಎಂದು ಹೇಳುತ್ತಿರುವೆಯ? ಸಾಕು ನಿಲ್ಲಿಸೋ ನಿನ್ನ ಪ್ರತಾಪ. ಶಿಶುಪಾಲ, ಅರ್ಜುನ, ನಾವು ನೀವು ಅಕ್ಕ ತಂಗಿಯರ ಮಕ್ಕಳಾದ್ದರಿಂದ ಇಷ್ಟರ ತನಕ ಮಾತನಾಡಬಾರದೆಂದು ಸುಮ್ಮನಿದ್ದೆ. ಆದರೆ ನಿನ್ನ ದರ್ಪದ ನುಡಿಗಳು ಮಿತಿಮೀರುತ್ತಿರುವುದು ಇದು ನಿನಗೆ ಉಚಿತವಲ್ಲ. ನೋಡುತ್ತಿರೋ ಮೂರ್ಖ. ಓಹೋ, ಈ ವಾಸುದೇವನ ಉತ್ತಮ ಗುಣಗಳು ಏನೆಂಬುದು ಇಲ್ಲಿ ನೆರೆದಿರುವ ಸಭಿಕರೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಈ ವಿಷಯ ಕ್ಷತ್ರಿಯರ ವಂಶಕ್ಕೆ ಅಪಮಾನಕರು. ಗೊಲ್ಲರ ಮನೆಗಳ ನೊಟ್ಟಿ ಗೋಪಾಂಗೆಯರನ್ನು ಗೂಡಿ ಗಣ್ಯ ಮುದ್ದಗಳು ಕದು ಚೆಂದ ಕಳ್ಳನಿವನೋ ಸೋದರ ಮಾವನೆಂದೆನಿಸದೆ ಕಂಸನ ನಿಡಿದು ವಧಿಸಿದಂತ ಪರಮಲೋಪಿವನು ಪೂಜೆಗೆಂದು ಬಂದ ಪುಗೋಡಿ ರುಕ್ಮಿಣಿಯ ಪೂಜೆಗೆಂದು ಬಂದ ಪುಗೋಡಿ ರುಕ್ಮಿಣಿಯಂ ಅಪಹರಿಸಿದಂತ ಅಧಮನಿವನು ಗಾರುಡಿ ವಿದ್ಯೆಗಳು ಎಲ್ಲರಲ್ ಪ್ರದರ್ಶಿಸಿ ಅವತಾರಗಳು ಮಾಡುವಂತ ಅಧಮನಿವನು ಚಚ ಕುಲಗೋತ್ರಗಳಿಲ್ಲದ ಈ ಕಲುಷಮತಿಗೆ ಕುಲಗೋತ್ರಗಳಿಲ್ಲದ ಈ ಕಲುಷಮತಿಗೆ ಅಗ್ರತಾಮೂಲ ನೀಡುವುದು ಉಚಿತವೇ? ಧರ್ಮಜ ಇಂತಹ ಕೊಲಸಮತಿಯಾದ ಈ ಕೊಲ್ಲನಿಗೆ ಅಧಿಕಾರ ಅಗ್ರತಾಮೂಲ ಅನಾವಶ್ಯಕ, ಅಸಮ್ಮತ. ಎಲ್ಲವೋ ಶಿಶುಪಾಲ, ಭೀಮ, ಸೊಕ್ಕಿನ ಮಾತುಗಳನ್ನು ಆಡಬೇಡ. ನಿನ್ನ ದುರಹಂಕಾರಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತೇನೆ. ನಿಲ್ಲುವುದಲ್ಲ. ಕಪಟನೆ, ದುರ್ಮದಾಂಧನೆ, ಕಾರ್ಯದ್ರೋಹಿ, ಪರಮನೀಚನೆ, ಈ ವೀರ ಭೀಮನ ಮುಂದೆ ಈ ವೀರ ಭೀಮನ ಮುಂದೆ ಸಾಗದು ನಿನ್ನ ಶೌರ್ಯ. ಎಲ್ಲ ಸೊಕ್ಕಿನ ಮಾತುಗಳನ್ನಾಡುತ್ತಿರುವ ಆ ಮದೋನ್ಮತ್ತ, ನಿನ್ನ ದುರಹಂಕಾರಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡುತ್ತೇನೆ. ನಿಲ್ಲುವುದಂದ. ಬಲವಿದ್ದರೆ ಬಾ. ಬಲವಿದ್ದರೆ ಬಾರೋ, ಕದನಕ್ಕೆ ನಿಲ್ಲು. ಎಲ್ಲ ಹೊಟ್ಟೆ ಭಾಗ ಭೀಮ, ಏನಂದ? ಕದನಕ್ಕೆ ನಿಲ್ಲುವೆಯಾ? ಎಲ್ಲಿ ತೋರಿಸೋ ನಿನ್ನ ಪದರಿನ ಪ್ರತಾಪ. ಸಮರ ಧೀರದಲ್ಲಿ ಸುರಳ ನರಗಳನ್ನು ಭೀಮ, ಸಮರ ಧೀರದಲ್ಲಿ ಸುರಳ ನರಗಳನ್ನು ತನ್ನ ಸಮರ ಹರಿಸೆ ಸಮರ ಹರಿಸೆ ಕಡದಲ್ಲೂ ಕಲ್ಲಲ್ಲ ಸಮರ ಬೀರ ಗಡುಗಲ್ಲಿ ಭೀಮ
ರಕ್ತ ಬಸಿಯುವೆ ಭಾರ ಭಾರ ಭಂಡ ಹದಮ ನಿನ್ನ ರಕ್ತ ಬಸಿಯುವೆ ವೀರ ಭೀಮನೆಂಬ ನಾಮ ಹಾರಿಬೇಕೆ ದೊರೆಯಲು ಎಲ್ಲಾ ದಿಂಬಲಗುವೆ ವೀರ ಭೀಮನೆಂಬ ನಾಮ ಸಾರಿಬೇಕೆ ದೊರೆಯಲು ಕಂಡ ನಿನ್ನ ವೃಂದ ಕಲಿದುಕೊಂಡ ನೋಡಿ ಈಗಲೇ ಚಂಡ ನಿನ್ನ ರುಂಡ ಸರಿದುಕೊಂಡ ನೋಡಿ ಈಗಲೇ ಭಾರ ಭಾರ ಬಂಡ ಹದಮ ನಿನ್ನ ರಕ್ತ ಬಸಿಯುವೆ ನಿನ್ನ ರಕ್ತ ಬಸಿಯುವೆ ನಿನ್ನ ರಕ್ತ ಬಸಿಯುವೆ ಎಲ್ಲ ಡಿಂಬದ ಗೊಂಬೆ ಹುಟ್ಟಿದಾಗಲೇ 2 ತಲೆ 3 ಕಣ್ಣು ಗಾರ್ಧವ ಸ್ವರದಿಂದ ಓಡಾಡುತ್ತ ನೀನು ಪರಮ ಭಾವನ ಮೂರ್ತಿಯಾದ ನಮ್ಮ ಯಾದವಾದೀಶನ ಕರುಣಾಕಟಾಕ್ಷದಿಂದ ನಿಜ ಸ್ವರೂಪವನ್ನು ತಾಳಿ ನಮ್ಮನ್ನೇ ಎದುರಿಸುತ್ತಿರುವೆ ಆ ಡಿಂಬದ ಗೊಂಬೆ. ಬಾರೋ, ಬಲವಿದ್ದರೆ ಬಾ, ಕದನಕ್ಕೆ ನಿಲ್ಲು. ಶಿಶುಪಾಲ, ಅರ್ಜುನ, ನಿಂದಿಸಿ ನುಡಿಯದಿರು ಶಿಶುಪಾಲನೆ. ಶಿಶುಪಾಲ, ಅರ್ಜುನ, ನಿಂದಿಸಿ ನುಡಿಯದಿರು ಶಿಶುಪಾಲನೆ. ಪರಮ ಪಾವನ ಮೂರ್ತಿಯಾದ ಯದುಕುಲ ವಂಶೋದ್ಧರಕನ ನಿಂದಿಸಿದ ನಿನ್ನ ನಾಲಿಗೆಯಂ ಶೀಲದೇ ಬಿಡೆ. ನಿನ್ನ ನಾಲಿಗೆಯಂ ಶೀಲದೆ ಬಿಡೆನು ನೀ ಪಾರ್ಥ. ರಾಜಸೂಯವನ್ನು ಭಂಗ ಮಾಡಲು ಯತ್ನಿಸಿದ ದ್ರೋಹಿಯೇ, ನಾವ್ಯಾರೆಂಬುದನ್ನು ಬಲ್ಲೆಯ? ನಿಲ್ಲಿಸೋ ನಿನ್ನ ಗರ್ವದ ಪೊಗರುವ ಮಾತನ್ನು. ಏ ಶಿಶುಪಾಲ, ಈ ಸಭಿಕರ ಸಮಕ್ಷಮದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ತುಚ್ಛ ಮಾತುಗಳನ್ನು ಹಾಡಬೇಡ. ಹಿರಿಯರ ಮಾತು ಧಿಕ್ಕರಿಸದೆ ಹೊರಡ. ಎಲ್ಲವೋ ಶಿಶುಪಾಲ, ಶ್ರೀಕೃಷ್ಣ ಪರಮಾತ್ಮನ ಸಮಕ್ಷಮದಲ್ಲಿ ಸಲ್ಲದ ಮಾತುಗಳನ್ನಾಡಿ ಎಲ್ಲರ ಮನಸ್ಸಿಗೆ ಕ್ರಾಂತಿ ಎಬ್ಬಿಸಬೇಡ. ಹೋಯ್, ನಿಲ್ಲಿಸೋ ನಿನ್ನ ಬಿರು ನುಡಿಗಳನ್ನು. ಓಹೋ, ಇಲ್ಲದಿದ್ದರೆ ಇವನೇನು ಮಾಡುವನು? ಧರ್ಮನಂದನ, ಈ ಸಭೆಯಲ್ಲಿರತಕ್ಕ ವೀರರೆಲ್ಲರಿಗೂ ಮತಿ ಇಲ್ಲದಿದ್ದರು ನೀನು ಮತಿಹೀನನಾದಯ. ನಮ್ಮ ಸಂಬಂಧ, ನಮ್ಮ ವಾತ್ಸಲ್ಯ ನಿಮ್ಮಲ್ಲಿರುವುದಾದರೆ ಈ ಕೊಲ್ಲನನ್ನು ಅಧಿಕಾರದಿಂದ ನಿರಾಕರಿಸಿ ತೊಲಗಿಸಿ. ಶಿಶುಪಾಲ, ಪಿತಾಮಹ, ನಿನ್ನ ಶ್ರೇಯಸ್ಸಿಗಾಗಿ ನಾವು ಎಷ್ಟು ವಿಧವಾಗಿ ಬುದ್ಧಿವಾದ ಹೇಳಿದರೂ ಕೇಳುತ್ತಿಲ್ಲವಲ್ಲ. ಆದರೂ ಕೇಳು. ಬೇಡವಯ್ಯ ಈ ಹಠವು ಸಾಧಿಸಬೇಡ. ಪರಮಾತ್ಮನ ಮನವನೇನು ನೋಯಿಸಬೇಡ. ಬೇಡವಯ್ಯ ಈ ಹಠವು ಸಾಧಿಸಬೇಡ. ಪರಮಾತ್ಮನ ಮನವನೇನು ನೋಯಿಸಬೇಡ. ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ. ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ. ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ. ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ. ಬೇಡವಯ್ಯ ಈ ಹಠವು ಸಾಧಿಸಬೇಡ. ಆತ್ಮನ ಮನವನ್ನೇನು ನೋಯಿಸಬೇಡ. ಮನವ ನೋಯಿಸಬೇಡ. ಮನವ ನೋಯಿಸಬೇಡ. ಶಿಶುಪಾಲ, ಇನ್ನಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡು ಸುಖದಿಂದ ಬಾಳು. ಸತ್ಯದ ಬೆಲೆ ಕಾಣೆ, ಯೋಚಿಸಿ ನೋಡು. ಶಿಶುಪಾಲ, ಆಚಾರ್ಯ ದೇವ, ಮತಿಹೀನನೇ, ಅಯ್ಯೋ ಮತಿಹೀನನೇ, ನಿನ್ನ ಮರಣದ ಕಾಲವು ಸಮೀಪಿಸಿದೆ. ಆದ್ದರಿಂದ ಈ ದುರ್ನಡತೆ, ಇದು ನಿನ್ನ ಗ್ರಹಚಾರ ಮತ್ತು ಪುಂಡತನ. ಅನುಭವಿಸು.
ಶಿಶುಪಾಲ, ಧರ್ಮನಂದನ, ದೈವ ದೂಷಣೆ ಇದು ನಿನಗೆ ತರವೇ? ಶಿಶುಪಾಲ, ಧರ್ಮಜ, ದೈವ ದೂಷಣೆ ಇದು ನಿನಗೆ ತರವೇ? ಈ ಯಾಗವ ನಡೆಸಿ ಸಂಪೂರ್ಣಗೊಳಿಸಲು ವಾಸುದೇವನ ಕರುಣ ಇರಲ್ ವಾಸುದೇವನ ಕರುಣ ಇರಲ್ ಸಮ್ಮತಿಸು ಶಿಶುಪಾಲ. ಶಿಶುಪಾಲ, ದೈವದೂಷಣೆ ಸಾಮಾನ್ಯವಾದುದಲ್ಲ, ಅದು ನಿನಗೆ ಶ್ರೇಯಸ್ಕರವೂ ಅಲ್ಲ. ಸೈರಿಸು ತಮ್ಮ. ಧರ್ಮನಂದನ, ನೀವು ಹೇಳುವುದು ನಿಜವಾದರೆ ಈ ಕೃಷ್ಣನು ದೈವವೇ ಆಗಿದ್ದರೆ ಅದು ದೈವದೂಷಣೆನ್ನಬಹುದಾಯಿತು. ಆದರೆ ಇವನಲ್ಲಿ ಯಾವ ದೈವ ಶಕ್ತಿಗಳೂ ಇಲ್ಲ. ಇವನು ದೈವವೂ ಅಲ್ಲ. ಇವನು ಚೋರ, ವಂಚಕ, ಪರಮ ಪಾಪಿ. ಇವನ ವಿಚಾರವನ್ನು ನಿಮಗೆ ಬಿಡಿ. ಪ್ರಿಯ ಸಭಾಸದರೇ, ಈ ಶಿಶುಪಾಲನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಮುಂದೆ ಅನಾಹುತಗಳಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಎಲ್ಲವೋ ಶಿಶುಪಾಲ, ಕೃಷ್ಣ, ಈ ಶಿಶುಪಾಲನು ನಮ್ಮ ಸೋದರತ್ತೆಯ ಮಗನಾದ್ದರಿಂದ ಇವನ ವಾಕ್ಯಗಳೆಲ್ಲವನ್ನು ಮನ್ನಿಸಬೇಕಾಯಿತು. ಏಕೆಂದರೆ ಹಿಂದೆ ಒಂದು ದಿನ ನಮ್ಮತ್ತೆಯು ಕೃಷ್ಣ ಇವನ ಯಾವ ತಪ್ಪುಗಳು ಬಂದರೂ ಮನ್ನಿಸಬೇಕೆಂದು ಅಭಯ ಕೋರಿದಳು. ನಾನು ಅದಕ್ಕಾಗಿ ಹೇಳಿದೆ, ಅತ್ತೆ, ಬಂಧು ಬಾಂಧವರೇ ಆಗಲಿ ಶತ್ರು ಮಿತ್ರರೇ ಆಗಲಿ ಧರ್ಮ ಸಂಸ್ಥಾಪನೆಯ ರಕ್ಷಣಾರ್ಥವಾಗಿ ವಧಿಸಲೇಬೇಕಾಗುವುದು ಎಂದು. ಆದರೂ ಮಗನೆಂಬ ಮಮಕಾರದಿಂದ ಕೇಳಿಕೊಂಡಿದ್ದಕ್ಕಾಗಿ ಇವನ 100 ತಪ್ಪುಗಳನ್ನು ಮಾತ್ರ ಮನ್ನಿಸುವೆನೆಂದು ಅಭಯ ನೀಡಿದೆ. ಆದರೆ ಇಂದಿಗೆ ಇವನ 100 ತಪ್ಪುಗಳು ಕರ್ಣ ಕಠೋರ ವಾಕ್ಯಗಳಾಗಿ ಸರಿಹೋದವು. ಇನ್ನು ಇವನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಮುಂದೆ ಅನಾಹುತಗಳಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಎಲ್ಲವೋ ಶಿಶುಪಾಲ, ಕೃಷ್ಣ, ಇನ್ನಾದರೂ ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡು ಸುಖದಿಂದ ಬಾಳು. ಇಲ್ಲದಿದ್ದರೆ ನೀನೇನು ಮಾಡುವಿಯ ಗೊಲ್ಲ? ನಿನ್ನ ಭುಜಬಲದ ಪರಾಕ್ರಮವನ್ನು ನಾನು ಹರಿಯದವನೇ ಗೋಪಾಲ. ಎಲ್ಲವೋ ದುರಹಂಕಾರಿ, ಕಟ್ಟಿಡೋ ನಿನ್ನ ವ್ಯರ್ಥಾಲಾಪಗಳನ್ನು. ಎಲ್ಲ ಗೊಲ್ಲ, ನಡತೆ ಮನವಿಲ್ಲ ದುಂಟನೆ ತಂದೆ, ನಡತೆ ನಡತೆ. ನಡತೆ ಮನವಿಲ್ಲ ದುಂಟನೆ ತಂದೆ, ನಡತೆ ನಡತೆ. ಈ ಸಮಯದಳು ಅಕ್ಕರೆಯ ಮರಳು ಪಾಂಡವರ ಧಿಕ್ಕರಿಸೆ. ಕೃಷ್ಣ, ಈ ಸಮಯದಳು ಅಕ್ಕರೆಯ ಮರಳು ಪಾಂಡವರ ಧಿಕ್ಕರಿಸೆ. ಸರಣಿ ಮನದುಕೊಳ್ಳಲು ಪರಾಕ್ರಮ, ಸರಣಿ ಮನದುಕೊಳ್ಳಲು ಪರಾಕ್ರಮ. ಕಳತ ಸಾಗುವಾಗದೆಂಬ ನಡತೆ ಮನವಿಲ್ಲದಂತೆ ನಟನೆ, ನಟನೆ 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 ನಟನೆ. ಎಲ್ಲ ಗೊಲ್ಲ, ನಿನ್ನ ಗಂಭೀರಕ್ಕೆ ಭಯಪಡುವುದಕ್ಕೆ ಇಲ್ಲಿರುವುದು ಗೋಪಾಲನಲ್ಲ, ಚಂಡ ಪ್ರಚಂಡ, ಸಮರ ಭೇರುಂಡ, ಪ್ರತಾಪ ದುರಂಧರನಾದ ಶಿಶುಪಾಲನು. ಅಂದರೆ ಮರಣಕ್ಕೆ ಸಿದ್ಧನಾಗು. ಏನು ಮರಣವೇ ನನಗೆ? ಅದು ನಿನ್ನಿಂದ ಆ ಜರಾಸಂಧನ ಪ್ರತಾಪಕ್ಕೆ ಸೋತು ಓಡಿ ಹೋಗಿ ತಲೆ ಮರೆಸಿಕೊಂಡು ಪೂರ್ವಸಿನಾದ ನೀನು ನನ್ನನ್ನು ಸಂಹರಿಸಬಲ್ಲಯ? ಅಲ್ಲದೆ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸುವ ನಿನಗೆ ಇಷ್ಟೊಂದು ಪಗರೆ? ಸಾಕು ನಿಲ್ಲಿಸ ವಿವೇಕತನ. ಶಿಶುಪಾಲ, ಪರಮಾತ್ಮನ ಮೇಲೆ ಪಂಥ ಬೇಕೆ? ಶಾಂತನಾಗು ತಮ್ಮ, ಶಾಂತನಾಗು. ಧರ್ಮನಂದನ, ನಿಮ್ಮ ಗುಣಕ್ಕನುಸಾರವಾಗಿ ಹೇಳಿದೆ, ಆದರೂ ಕೇಳು. ತಂದೆ ತಾಯಿಗಳು ನನಗೆ ಕೊಡಲು
ಅಪೇಕ್ಷಿಸಿದ ರುಕ್ಮಿಣಿಯಂ ಅಪಹರಿಸಿದಂತ ಅದಮನಿವನೋ ನಾನು ಪ್ರೇಮಿಸಿದ ರುಕ್ಮಿಣಿಯಂ ವಿವಾಹವಾದ ನೀಚನಿವನು ಇವನನ್ನು ಮನ್ನಿಸುವುದು ಸಾಧ್ಯವೇ ಧರ್ಮಜ ಶಿಶುಪಾಲ, ಅಪ್ರತಿಷ್ಠ ವಾಕ್ಯಗಳನ್ನು ನುಡಿಯಬೇಡ. ನೀನು ರುಕ್ಮಿಣಿಯನ್ನು ವರಿಸಿರಬಹುದು, ಆದರೆ ರುಕ್ಮಿಣಿ ನಿನ್ನನ್ನು ವರಿಸಲಿಲ್ಲ, ವಿವಾಹವೂ ಆಗಲಿಲ್ಲ. ನಾನು ರುಕ್ಮಿಣಿಗೆ ಹೃದಯೇಶ್ವರನು. ನನ್ನನ್ನು ಬೇಕಾದರೂ ನಿಂದಿಸಿ, ಆದರೆ ನನ್ನ ರಮಣಾದೇವಿಯಾದ ರುಕ್ಮಿಣಿಯನ್ನು ನಿಂದಿಸಿದ ಈ ನಿನ್ನ ವಾಕ್ಯಗಳನ್ನು ಮಾತ್ರ ಸಹಿಸಲಾರೆ. ಸಹಿಸಲು ಏನು ಮಾಡಬೇಕಲ್ಲ? ಶಿಶುಪಾಲ, ಚಿಕ್ಕ ತಾಯಿಯ ಮಗನೆಂದು ಎಷ್ಟು ವಿಧವಾಗಿ ಹೇಳಿದರೂ ಕೇಳುವಂತಿಲ್ಲವಲ್ಲ. ಅಯ್ಯೋ, ನಾನೇನು ಮಾಡಲಿ? ಧರ್ಮನಂದನ, ಆ ವಾತ್ಸಲ್ಯ ನಿಮ್ಮಲ್ಲಿರುವುದಾದರೆ ಈ ಕೊಲ್ಲನನ್ನು ಅಧಿಕಾರದಿಂದ ನಿರಾಕರಿಸಿ ತೊಲಗಿಸಿ. ಅಪಚಾರ, ಅಪಚಾರ. ಎಲ್ಲ ಡಿಂಬದ ಗೊಂಬೆ. ನಮ್ಮನ್ನೇ ಎದುರಿಸುತ್ತಿರಬೇಡ. ಇನ್ನೊಂದು ಬಾರಿ ನಿನ್ನ ಬಾಯಿಂದ ಇಂತಹ ಮಾತುಗಳೇ ಬಂದಿದ್ದೆ ಆದರೆ ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು. ಎಚ್ಚರಿಕೆ, ನಿನಗೆ ಯಮಪುರಿಗಟ್ಟುವೆನು. ಬಲಬಿದ್ದರೆ ಬಾರೋ, ಬಾ, ಸದನಕ್ಕೆ ನಿಲ್ಲು. ಶಾಂತನಾಗು. ಈ ಕಾರ್ಯವು ನನಗೆ ಸಲ್ಲಬೇಕಾದದ್ದು. ಪ್ರಿಯ ಸಭಾಸದರೇ, ಈ ಶಿಶುಪಾಲನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಮುಂದೆ ಅನಾಹುತಗಳಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಲ್ಲವೋ ಶಿಶುಪಾಲ. ಕೃಷ್ಣ, ಸುರಸಿದ್ಧ ಸಾಧ್ಯ ಯಕ್ಷ ಗರುಡ ಗಂಧರ್ವರೇ ಅಡ್ಡವಾಗಿ ಬಂದರು. ನೀ ಸ್ವರ್ಗ ಮಧ್ಯ ಪಾತಾಳದೊಳ್ ಎಲ್ಲೇ ಅಡಗಿದ್ದರು. ಸುರಸಿದ್ಧ ಸಾಧ್ಯ ಯಕ್ಷ ಗರುಡ ಗಂಧರ್ವರೇ ಅಡ್ಡವಾಗಿ ಬಂದರು. ನೀ ಸ್ವರ್ಗ ಮಧ್ಯ ಪಾತಾಳದೊಳ್ ಎಲ್ಲೇ ಅಡಗಿದ್ದರು. ಮುಕ್ಕೋಟಿ ದೇವತೆಗಳ ಹಠವಾಗಿ ಬಂದರು. ಮುಕ್ಕೋಟಿ ದೇವತೆಗಳ ಹಠವಾಗಿ ಬಂದರು. ನಿನ್ನಯ ಶಿರವಂ ಚಕ್ರ ತರ್ಪಿಸದೆ ಬಿಡಲು ಇದು ಎನ್ನಯ ಗಣಶಪಥ. ಸಪ್ತ ಸಾಗರಗಳೇ ಬತ್ತಿದರು. ಸೂರ್ಯ ಚಂದ್ರನ ಗತಿ ಹಿಂದು ಮುಂದಾಗಿ ನೀನು ಸ್ವರ್ಗ ಮಧ್ಯ ಪಾತಾಳದಲ್ಲಿ ಎಲ್ಲೇ ಅಡಗಿದ್ದರು ನಿನ್ನ ಶಿರವನ್ನು ತೆಗೆಯುವುದು ಖಂಡಿತ. ಪಗೆಗೋಳ್ಯನ್ನಯ ಮತ್ಪ್ರತಾಪ ವಿಲಯಾಗ್ನಿ ಜ್ವಾಲೆಯಿಂಧಂ. ಪಗೆಗೋಳ್ಯನ್ನಯ ಮತ್ಪ್ರತಾಪ ವಿಲಯಾಗ್ನಿ ಜ್ವಾಲೆಯಿಂಧಂ. ನಿನ್ನಯ ಶಿರವಂ ತೆಗೆಯದಿರ್ದೊಡೆ ನಾಂಗೈದ ಶಪಥ ಉಳಿಯುವುದುಂಟೇ. ಈ ವೀರಕೇಸರಿಂ ಅಪ್ರತಿಮ ಮಾತುಗಳಾಡಿದೆಯ ಮರುಳೇ. ನಿನಗೆ ಮರಣಕಾಲವು ಸಮೀಪಿಸುತ್ತಿರುವುದು. ತೊಲಗಿ ಹೋಗೋ ಮೂರ್ಖ. ಸುದರ್ಶನ, ನಿನ್ನ ಕರ್ತವ್ಯವನ್ನು ನೀನು ಮುನ್ನಡೆಸು.